ಎಲ್ಲ ಕೇಳಿದ್ದೇವೆ. ಹಾಗೆ ನಮ್ಮ ಧರ್ಮ, ನಮ್ಮ ಬದುಕನ್ನು ನಾವು ಬೆಳೆಸ್ಕೋಬೇಕು ಅಂತಂದರೆ ನಾವು ಫಸ್ಟ್ ಜಾಗೃತರಾಗಬೇಕು. ಆ ಜಾಗೃತೆಯ ಮೂಲ ಅಡಿಪಾಯವನ್ನು ಹಾಕಿಕೊಟ್ಟವರು ಶಂಕರಾಚಾರ್ಯರು. ಕೇವಲ 32 ವರ್ಷಕ್ಕೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಮ್ಮೊಳಗೆ ದೇವರಿದ್ದಾನೆ ಎನ್ನುವಂತಹ ಪರಿಕಲ್ಪನೆಯನ್ನು ತಂದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಅನ್ನುವಂತಹ ಬಹಳ ದೊಡ್ಡ ವಿಚಾರವನ್ನು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟವರು. ಅಂತಹ ಪುಣ್ಯಾತ್ಮರ ಜಯಂತಿಯೊಂದು ನಮ್ಮನ್ನು ಗುರುತಿಸಿ ಗೌರವಿಸಿದ ಸಾಗರದ ಶಂಕರ ಮಠದ ಅಶ್ವಿನಿ ಅಣ್ಣ ಹಾಗೂ ಇನ್ನೆಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ, ಊಟದ ಸಮಯ ಹಸಿದಾಗ ಉಪದೇಶ ಯಾರಿಗೂ ಇಷ್ಟ ಆಗೋದಿಲ್ಲಂತೆ, ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಇರಲಿ. ಹೀಗೆ ಒಬ್ಬರ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಕೆಲಸ ಇದೆಯಲ್ಲ, ಇದು ನಿಜಕ್ಕೂ ಪ್ರತಿ ಸಂಘಗಳು, ಪ್ರತಿ ಸಂಸ್ಥೆಗಳು ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮವರ ಕಾಲನ್ನೇ ಎಳಿತಾ ಇನ್ನೆಲ್ಲ ಅವನ ಕಾಲ ಎಳಿಬೋದು, ಇನ್ನೊಬ್ಬರಿಗೆ ಎಲ್ಲಿ ತೊಂದರೆ ಕೊಡ್ಬೋದು ಅನ್ನುವಂತಹ ಪ್ರಯತ್ನ ಇದ್ದಾಗ ಜಗತ್ತನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮವ್ರನ್ನ ಪ್ರೋತ್ಸಾಹಿಸಿ ಬೆಳೆಸಿದಾಗ ಎಲ್ಲರೂ ಬೆಳೀತಾ ಹೋಗುತ್ತೆ, ಜಗತ್ತು ಬೆಳೀತಾ ಹೋಗುತ್ತೆ. ಆ ಕೆಲಸಕ್ಕೆ ಮುನ್ನುಡಿಯನ್ನು ಹಾಕಿದಂತಹ ಅಶ್ವಿನಿ ಕುಮಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಶಂಕರ ಮಠಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಎಲ್ರಿಗೂ ಧನ್ಯವಾದಗಳು.